ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಲೈನಿಂಗ್ ಬ್ಲೌಸು 40 ಇಂಚಸ್ ಸೈಜಸ್ಸು ಲೈನಿಂಗ್ ಬ್ಲೌಸು ಯಾವ ಥರ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಾನಂತೂ ಇದೇ ಥರನೇ ಸ್ಟಿಚ್ ಮಾಡ್ಕೊಂಡು ಹೋಗೋದು. ತುಂಬ ಬೇಗನೂ ಕಂಪ್ಲೀಟ್ ಆಗುತ್ತೆ, ಹಾಗೆ ಬೇಗನೂ ಮುಗಿಸ್ಬೋದು. ಬ್ಲೌಸು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಕೂಡ ಬರುತ್ತೆ. ಸೊ ಇದೇ ಥರನೇ ನೀವು ಕೂಡ ಟ್ರೈ ಮಾಡಿ. ಸೊ ನಾನು ಕಟ್ಟಿಂಗ್ ವಿಡಿಯೋ ಹಾಕಿಲ್ಲ, ಓನ್ಲಿ ಸ್ಟಿಚಿಂಗ್ ವಿಡಿಯೋ ಮಾತ್ರ ಹಾಕಿರೋದು. ಸೊ ಟೈಮ್ ಸಾಕಾಗಿಲ್ಲ ಅಂತಂದ್ಬಿಟ್ಟು ಕಟ್ಟಿಂಗ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಹೆವಿ ಕೆಲಸ ಇರೋದರಿಂದ ನೋಡಿ, ಫಸ್ಟು ನಾವು ಬ್ಯಾಕ್ಗೆ ಸ್ಟಿಚ್ ಮಾಡ್ಕೊಬಿಡೋಣ. ಓಕೆ, ಸೊ ನಾವು ಲೈನಿಂಗು ಮತ್ತು ಬ್ಲೌಸ್ ಪೀಸಸ್ನ ಎರಡು ಸಮವಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಸೊ ಇದು ಬ್ಲೌಸ್ ಪೀಸಸ್ಸು ತುಂಬ ಒಂದು ಸಾಫ್ಟಾಗಿರೋದ್ರಿಂದ ಕರೆಕ್ಟಾಗಿ ಸಿಗೋದಿಲ್ಲ. ಸೊ ನಾವು ಒಬ್ಬರು ಅಂದರೆ ಸೊ ಜ್ಯುವೆಲರಿ ಗಮ್ ಇರುತ್ತಲ್ಲ, ಸೊ ಅದನ್ನು ಆ್ಯಡ್ ಮಾಡಿ ಸ್ಟಿಚ್ ಮಾಡ್ತಾರೆ. ಸೊ ನಾನು ಅದನ್ನೆಲ್ಲ ತುಂಬ ರಿಸ್ಕ್ ತಗೊಳಕ್ಕೆ ಹೋಗಲಿಲ್ಲ. ಸೊ ಹಾಗೇ ಸ್ಟಿಚ್ ಮಾಡಿದೆ. ಏನಿಲ್ಲ, ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ನೀವು ಎಲ್ಲದೂ ಗಮ್ ಹಾಕೊಂಡು ಹೋದರೆ ಸ್ವಲ್ಪ ಬ್ಲೌಸು ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದರಿಂದ ಗಮ್ ಅಂತೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ಸೊ ಇದೇ ಥರನೇ ಇಟ್ಕೊಂಡು ನಾವು ಬ್ಲೌಸಸ್ನ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಕರೆಕ್ಟಾಗಿದೆಯಲ್ವ. ಇವಾಗ ನಾವು ಇದೇ ಥರನೇ ಇಟ್ಕೊಂಡು ಒಂದು ಕಡೆಯಿಂದ ಸ್ಟಿಚ್ ಮಾಡ್ಕೊಬರೋಣ. ನೋಡಿ, ಸೊ ಈ ಥರ ನೀಟಾಗಿ ಬಟ್ಟೆನ ಎರಡನ್ನೂ ಸಮವಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸೊ ನೋಡಿ, ಇದೇ ಥರನೇ ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗಬಾರ್ದು ಪೀಸಸ್ಗಳು ಎರಡೂ. ಸೊ ಲೈನಿಂಗ್ ಮತ್ತು ಬ್ಲೌಸ್ ಪೀಸಸ್ ಕೂಡ. ಸೊ ಈ ಎಕ್ಸ್ಟ್ರಾ ಪೀಸಸ್ದೆಲ್ಲ ತೆಗೆದುಬಿಡ್ಬೇಕು ಇವಾಗ. ಸೊ ಈಗ ಎಕ್ಸ್ಟ್ರಾ ಪೀಸಸ್ ಎಲ್ಲ ತೆಗೆದು ನೆಕ್ಸ್ಟು ನಾವು ಬ್ಲೌಸ್ ಬ್ಯಾಕ್ಗೆ ಎಷ್ಟು ಬೇಕೋ ಅಷ್ಟು ಡಾಟ್ಗೆ ಅಂತ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ನಾನು 1 ಇಂಚಸ್ಸು ಇದು ಮಾರ್ಕ್ ಮಾಡ್ಕೋತಾರೆ ಸ್ವಲ್ಪ ಜನ. ಬೇರೆ ಟೈಲರ್ಸ್ಗಳೆಲ್ಲ ಮಾರ್ಕ್ ಮಾಡ್ಕೊಂಡು ಮಾಡ್ತಾರೆ. ನಾನು ಆ ಥರ ಎಲ್ಲ ಏನು ಮಾಡ್ಕೊಳ್ಳಲ್ಲ. ಸೊ ಎರಡೂ ಕೂಡ ಸಮವಾಗಿ ಹಿಡ್ಕೊಂಡು ಬಟ್ಟೆನ ಸೊ ಈ ನೆಕ್ಕಿಂದ ಎಂಡ ತನಕನೂ ಕೂಡ ಹಿಡ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಈಗ ಫ್ರಂಟು ಸೊ ನಿಮಗೇನಾದರೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಫಸ್ಟು ಮಾರ್ಕ್ ಮಾಡ್ಕೊಬಿಡಿ. ಫ್ರಂಟು 2 ಸೈಡ್ ಅಂದರೆ ಈಗ ಲೈನಿಂಗ್ ಪೀಸ್ ಬ್ಲೌಸ್ ಪೀಸಸ್ ಇರುತ್ತಲ್ವ. ಸೊ ಬ್ಲೌಸ್ ಪೀಸಸ್ಸು ಉಲ್ಟಾ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದರಿಂದ ನೀವು ಮಾರ್ಕ್ ಮಾಡ್ಕೊಬಿಡಿ, ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ. ಆವಾಗ ನಿಮ್ಗೆ ಸ್ಟಿಚ್ ಮಾಡೋದಕ್ಕೆ ಈಸಿಯಾಗುತ್ತೆ. ಇಲ್ಲಾಂದರೆ ಹೆಚ್ಚು ಕಮ್ಮಿ ಆದರೆ ಬ್ಲೌಸ್ ಅಂತೂ ಬಿಚ್ಚೋದಕ್ಕೆ ಆಗೋದೇ ಇಲ್ಲ. ಫುಲ್ಲು ಎಲ್ಲ ಫಿನಿಶಿಂಗ್ ಆಗಿಬಿಟ್ಟಿರುತ್ತೆ. ಅದರಿಂದ ನಾವು ಬ್ಲೌಸ್ನ ಬಿಚ್ಚೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಮೊದಲೇ ನಾವು ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಸೊ ಇವಾಗ ಒಂದು ಕಡೆಯಿಂದ ಸ್ಟಿಚ್ ಮಾಡ್ಕೊಬರೋಣ. ಸೊ ಎರಡು ಲೈನಿಂಗ್ ಬ್ಲೌಸು ಮತ್ತು ಬ್ಲೌಸ್ ಪೀಸಸ್ ಎರಡನ್ನೂ ಕೂಡ ಸಮವಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬರೋಣ. ಈಗ ಸೊ ಎಕ್ಸ್ಟ್ರಾ ಪೀಸಸ್ ಇರೋದೆಲ್ಲ ತೆಗೆದುಬಿಡಬೇಕು. ಹಾಗೆಯೇ ಡಾಟ್ಗೆ ಅಂತ ಬಿಟ್ಟಿರೋದು ಎಕ್ಸ್ಟ್ರಾ ಇರೋದನ್ನೆಲ್ಲ
ನಾವು ಕಟ್ ಮಾಡಿಕೊಂಡು ಇವಾಗ 1/4 ಇಂಚಷ್ಟು ಡಾಟ್ಗೆ ನಾವು ಸ್ಟಿಚ್ ಹಾಕೋಬೇಕು. ಸೊ ಹಾಗೆಯೇ ಸುತ್ತ ಕೂಡ 1/4 ಇಂಚಷ್ಟು ಮಾತ್ರ ಸ್ಟಿಚ್ ಹಾಕೋಬೇಕು. ಸೊ ಬೇರೆಯವರು ಕೂಡ ನಾವು ಮಾರ್ಕ್ ಮಾಡ್ಕೋತಾರೆ ಇಷ್ಟು ತೊಗೋಬೇಕು ಅಷ್ಟು ತೊಗೋಬೇಕು ಅಂತ. ಸೊ ನಾನು ಆ ಥರ ಏನು ಮಾಡೋದಿಲ್ಲ. ಹಾಗೆಯೇ ಒಂದು ಮೆಜರ್ಮೆಂಟಲ್ಲಿ ನಾನು ಸ್ಟಿಚಿಂಗ್ ಮಾಡ್ಕೋತೀನಿ. ಸೊ ಎರಡು ಕೂಡ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡಿ ಇಟ್ಕೋಬೇಕು. ಸೊ ಇವಾಗ ಬೆಲ್ಟ್ ಪಟ್ಟಿ ಅಂದರೆ ನಮಗೆ ಎಷ್ಟು ಬೇಕು ಅಷ್ಟು ನಾವು ಮೆಜರ್ಮೆಂಟಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಅಷ್ಟನ್ನು ಮಾತ್ರ ನೀವು ಮೆಜರ್ಮೆಂಟಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಾಂದರೆ ಎಕ್ಸ್ಟ್ರಾ ಆದ್ರೂ ಸುಮ್ಮನೆ ಲೈನಿಂಗ್ ಅಂತಲ್ಲ ಬ್ಲೌಸ್ ಪೀಸಸ್ ಕೂಡ ವೇಸ್ಟ್ ಆಗುತ್ತೆ. ಅದರಿಂದ ನಮಗೆ ಎಷ್ಟು ಬೇಕು ಅಂದರೆ ಬ್ಲೌಸಿಗೆ ಮೆಜರ್ಮೆಂಟ್ಗಿಂತ 1.5 ಇಂಚಷ್ಟು ಇಲ್ಲ 2 ಇಂಚಸ್ಸು ನಾವು ಎಷ್ಟು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಅಷ್ಟನ್ನು ಮಾತ್ರ ನಾವು ಕಟ್ಟಿಂಗ್ ಮಾಡಿ ಇಟ್ಕೋಬೇಕು. ಅಷ್ಟಾದರೆ ಸಾಕಾಗುತ್ತೆ. ಸೊ ನಾನಂತೂ ಅದೇ ಥರನೇ ಮಾಡ್ಕೊಳ್ಳೋದು. ಎಕ್ಸ್ಟ್ರಾ ನನ್ನ ಪೀಸಸ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಬ್ಲೌಸ್ ಫ್ರಂಟು ಬ್ಯಾಕು ಮುಗಿಸ್ಕೊಂಡು ಸೊ ಬ್ಯಾಕು ಮತ್ತು ಫ್ರಂಟು ಎರಡೂ ಸಮವಾಗಿಟ್ಟು ನೆಕ್ಸ್ಟು ಎಕ್ಸ್ಟ್ರಾ ಬೇಕು ಅಷ್ಟನ್ನು ಮಾತ್ರ ತೊಗೋತಾರೆ. ಆದರೆ ನಾವು ಆಗ ಮಾಡೋದಿಲ್ಲ. ಸೊ ಬ್ಲೌಸಲ್ಲಿ ಎಷ್ಟಿರುತ್ತೆ ಮೆಜರ್ಮೆಂಟ್ ಅಷ್ಟನ್ನು ಮಾತ್ರ ನಾವು ಕಟ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ತೀನಿ. ಅದು ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್. ಫಿಟ್ಟಿಂಗು ಕೂಡ ಅಷ್ಟೇ ಚೆನ್ನಾಗೇ ಇರುತ್ತೆ. ಇವೆರಡು ಕೂಡ ರೆಡಿ ಆಯಿತು. ಈಗ ನೆಕ್ಸ್ಟು ಫ್ರಂಟ್ ಪಾರ್ಟ್ಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಇವಾಗ ಬೆಲ್ಟ್ ಪಟ್ಟಿ. ಸೊ ನಿಮಗೇನಾದರೂ ಡೌಟ್ ಇದೆ ಅನ್ನೋದಾದರೆ ನೀವು ಬೆಲ್ಟ್ ಪಟ್ಟಿ ಎರಡೂ ಕೂಡ ನೀವು ಮಾರ್ಕ್ ಮಾಡ್ಕೊಬಿಡಿ. ಅಂದರೆ ಫ್ರಂಟ್ಗೆ ಎರಡು ಸೈಡು ಕೂಡ ಲೆಫ್ಟು ರೈಟು ಅದು ಎರಡು ಸೈಡು ಕೂಡ ಗೊತ್ತಾಗಬೇಕು ಅದರಿಂದ ಸೊ ನೀವು ಮಾರ್ಕ್ ಮಾಡಿ ಇಟ್ಕೊಬಿಡಿ. ಇಲ್ಲ ಅಂದರೆ ಒಂದು ಕಟ್ಟಿಂಗ್ ಮಾಡ್ಕೊಬಿಡಿ. ಅಂದರೆ ಒಂದು ಕಚ್ಚು ಹೊಡ್ಕೊಳ್ಳಿ ಒಂದು ಎಲ್ಲಾದರೂ ಸೈಡಲ್ಲಿ ಯಾವುದಕ್ಕೆ ಯಾವುದ್ಯಾವುದು ಅಂತ. ಆವಾಗ ನಿಮಗೆ ಕನ್ಫ್ಯೂಸ್ ಇರಲ್ಲ. ಎಕ್ಸ್ಟ್ರಾ ಪೀಸಸ್ ಎಷ್ಟಿದೆ ಅದನ್ನು ಕೂಡ ತೆಗಿಬೇಕು. ಇಲ್ಲಾಂದರೆ ನಮಗೆ ಸ್ಟಿಚಿಂಗ್ ಮಾಡಿದಾಗ ವೇಸ್ಟ್ ಅಂದರೆ ಬ್ಲೌಸು ಅಂದರೆ ಚೆನ್ನಾಗಿ ಬರಲ್ಲ. ಸೊ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದರಿಂದ. ಸೊ ಇದು ಅಷ್ಟೇ ಸ್ಟಿಚಿಂಗ್ ಮಾಡ್ಕೊಬಿಡೋಣ. ಸೊ ಎರಡು ಪಾರ್ಟ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಇದು ಅಷ್ಟೇ ಎಕ್ಸ್ಟ್ರಾ ಪೀಸಸ್ ಇದ್ದರೆ ಅದು ತೆಗೆದುಬಿಡಬೇಕು. ಈಗ ನೆಕ್ಸ್ಟ್ ಫ್ರೆಂಡ್ಸ್ ಏನು ಮಾಡಬೇಕು ಅಂದರೆ ಸೊ ಎರಡು ಫ್ರಂಟಲ್ಲಿ ಲೆಫ್ಟ್ ರೈಟ್ ಈ ಥರ ಇಟ್ಕೊಂಡು ಎರಡು ಸಮವಾಗಿ ಇಟ್ಕೊಂಡು ನಾವು ನೋಡ್ಕೋಬೇಕು. ಇಲ್ಲ ಅಂದರೆ ಹೆಚ್ಚು ಕಮ್ಮಿ ಆದರೆ ನಮಗೆ ಬ್ಲೌಸು ಫಿನಿಶಿಂಗ್ ಬರೋದಿಲ್ಲ. ಇಲ್ಲಾಂದರೆ ಅವ್ರಿಗೂ ಅಷ್ಟೇ ಕಂಪ್ಲೀಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗೆಯೇ ಈಗ ಬ್ಯಾಕ್ ನೆಕ್ಕು ಸ್ವಲ್ಪ ಭುಜ ಜಾರೋ ಚಾನ್ಸಸ್ ಇರುತ್ತೆ. ಅದರಿಂದ ಈ ಥರ ಇಟ್ಕೊಂಡು ನಾವು ಎಕ್ಸ್ಟ್ರಾ ಎಷ್ಟಿದೆ ಅಂತ ಎರಡನ್ನ ಕೂಡ ಕಟ್ ಮಾಡ್ಕೋಬೇಕು. ಒಂದೆಷ್ಟು ನೆಕ್ಸ್ಟು ಎಷ್ಟು ಮುಂದೆ ಜಾಸ್ತಿ ಬಂದಿದೆ ಅಷ್ಟು 1/4 ಇಂಚ್ ಬಿಟ್ಟು ಮಾತ್ರ ಕಟ್ ಮಾಡ್ಕೋಬೇಕು. ಆವಾಗ ನಿಮಗೆ ಬ್ಯಾಕ್ ನೆಕ್ಕಲ್ಲಿ ನೀವು ಎಷ್ಟೇ ತೊಗೊಂಡ್ರೂ ಕೂಡ ನಿಮಗೆ ಭುಜ ಜಾರೋ ಚಾನ್ಸಸ್ ಬರೋದೇ ಇಲ್ಲ ಫ್ರೆಂಡ್ಸ್. ಇವಾಗ ನಾವು ತೊಗೊಳ್ಳೋದು ಬರೀ 3 ಇಂಚಸ್ ತೊಗೋತೀವಿ. ಸೊ ಎಲ್ಲರೂ ಹೇಳ್ತಾರೆ 2 ತೊಗೋಬೇಕು 2 ತೊಗೋಬೇಕು ಅಂತ ಹೇಳ್ತಾರೆ. ಆದರೆ ನಾನು ತೊಗೊಳ್ಳೋದು 3 ಇಂಚಸ್ ಮಾತ್ರ. ಸೊ ಅದಕ್ಕೂ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಅದು ಅಂದರೆ ಇವಾಗ ನಮಗೆ ನೆಕ್ಕು ಸ್ವಲ್ಪ ಜಾರೋ ಚಾನ್ಸಸ್ ಇದೆ ಅಂದರೆ ಈ ಥರ ಫ್ರಂಟ್ನ ನಾವು ನೀಟಾಗಿ ಬ್ಲೌಸ್ನ ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ನಾವು ನೋಡಿಕೊಂಡು ಅದು ಎಕ್ಸ್ಟ್ರಾ ಏನಾರು ಇದ್ದರೆ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿ. ಇಲ್ಲ ಅಂದರೆ ನಿಮಗೆ ಭುಜ ಜಾರೋ ಚಾನ್ಸಸ್ ಖಂಡಿತ ಇರುತ್ತೆ. ನೀವು 2 ತೊಗೊಂಡ್ರು ಅಷ್ಟೇ 2 ತೊಗೊಂಡ್ರು ಅಷ್ಟೇ. ಸೊ ಭುಜ
ಜಾರೋ ಚಾನ್ಸಸ್ ಖಂಡಿತ ಇರುತ್ತೆ. ಅದರಿಂದ ಇವಾಗ ಅಂದರೆ ಉಕ್ಸ್ ಪಟ್ಟಿಗಳು ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ನೋಡಿ ಈ ಥರ ಎಕ್ಸ್ಟ್ರಾ ನಾನು ಇದೇ ಥರನೇ ಸ್ಟಿಚ್ ಮಾಡ್ಕೋತೀನಿ. ಒಬ್ಬೊಬ್ಬರು ಒಂದೊಂದು ಥರ ಸ್ಟಿಚ್ ಮಾಡ್ತಾರೆ ಫ್ರೆಂಡ್ಸ್. ಆದರೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಅವ್ರು ಆ ಥರ ಮಾಡ್ತಾರೆ, ನಾವು ಈ ಥರ ಮಾಡ್ತೀವಲ್ಲ ಅಂತ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಮ್ಗೆ ಯಾವ ಥರ ಬರುತ್ತೋ ನಾವು ಆ ಥರ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಷ್ಟೇ. ಓಕೆ, ಇದು ಕಂಪ್ಲೀಟ್ ಕೂಡ ಆಯಿತು. ಸೊ ಇನ್ನೊಂದು ಸ್ಟಿಚ್ ಹಾಕೊಳ್ಳೋಣ. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ಸ್ಲೀವ್ಸ್ ನೋಡ್ಕೊಳ್ಳೋಣ. ಓಕೆ, ಸೊ ಸ್ಲೀವ್ಸ್ಗೆ ಬಟ್ಟೆ ಅಂತೂ ತುಂಬ ಶಾರ್ಟೇಜ್ ಇದೆ. ಅದರಿಂದ ನಾನೇನು ಮಾಡಿದೆ ಅಂದರೆ ಎಕ್ಸ್ಟ್ರಾ ಪೀಸಸ್ ಇರೋದನ್ನೆಲ್ಲ ನಾನು ಜಾಯಿಂಟ್ ಮಾಡ್ಕೋತೀನಿ. ಸೊ ಈ ಥರ ಎಕ್ಸ್ಟ್ರಾ ಪೀಸಸ್ ಏನಾದ್ರು ಇತ್ತು ಅಂದರೆ ನಾವು ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ನಾವು ಏನಂದರೆ ಬ್ಲೌಸು ಕಂಪ್ಲೀಟ್ ಆಗೋ ತನಕನೂ ಕೂಡ ನಾವು ಬಟ್ಟೆನ ವೇಸ್ಟ್ ಮಾಡೋಕ್ಕಾಗಲ್ಲ ಕಟ್ಟಿಂಗ್ ಮಾಡುವಾಗ. ಸೊ ಆವಾಗ ಬ್ಲೌಸ್ ಪೀಸಸ್ ಏನಾದ್ರು ಉಳಿದಿದ್ರು ಕೂಡ ಅದನ್ನು ನಾವು ಎತ್ತಿಟ್ಕೋಬೇಕಾಗುತ್ತೆ. ಬ್ಲೌಸ್ ಕಂಪ್ಲೀಟ್ ಆದಮೇಲೆ ಮಾತ್ರ ನಾವು ಪೀಸಸ್ನ ಎಸಿಬೇಕೋ ಇಲ್ಲ ಏನಾದ್ರು ಮಾಡ್ಬೋದು. ಅದಕ್ಕಿಂತ ಮುಂಚೆನೇ ನಾವು ಬ್ಲೌಸ್ನ ಸೊ ಅಂದರೆ ಪೀಸಸ್ನ ವೇಸ್ಟ್ ಮಾಡೋ ಹಾಗಿಲ್ಲ. ಸೊ ಇಲ್ಲಾಂದರೆ ಬ್ಲೌಸ್ಗೆ ಏನಾದ್ರು ಕಮ್ಮಿ ಆಯಿತು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಅದರಿಂದ ನೋಡಿ ಸ್ಲೀವ್ಸ್ಗೂ ಇವಾಗ ಕಂಪ್ಲೀಟ್ ಆಯಿತು. ಸ್ವಲ್ಪ ಕರೆಂಟ್ ಹೋಗಿರೋದ್ರಿಂದ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಮಿಸ್ ಆಗಿದೆ. ಮತ್ತೆ ಕರೆಂಟ್ ಹೋಗ್ಬೋದು, ಹೇಳೋದಕ್ಕಾಗಲ್ಲ. ಸೊ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕೂ ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಸೊ ಇದು ಸ್ಲೀವ್ಸ್ಗೆ ಅಂತ ಕೊಟ್ಟಿರೋದು, ಇದು ಎಕ್ಸ್ಟ್ರಾ ಬಾರ್ಡರ್ಗೆ. ಸೊ ನೋಡಿ ಇವಾಗ ಎರಡು ಕಡೆಯೂ ಕೂಡ ಒಂದು 1/4 ಇಂಚಷ್ಟು ಸ್ಟಿಚ್ ಮಾಡಿಕೊಂಡ್ರೆ ನಾವು ಫೋಲ್ಡಿಂಗ್ ಮಾಡುವಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬರ್ಬೇಕು. ಎರಡು ಸೈಡ್ ಕೂಡ ಸ್ಟಿಚಿಂಗ್ ಹಾಕೊಬಿಡ್ಬೇಕು. ಇಲ್ಲ ಅಂದರೆ ಒಂದು ಸೈಡ್ಗೆ ಆದರೆ ಆಗಲ್ಲ, ಎರಡು ಕೂಡ ಹಾಕ್ಕೋಬೇಕು. ಸೊ ಒಂದು ಸ್ಲೀವ್ಸ್ ಕಂಪ್ಲೀಟ್ ಆಯಿತು. ಇನ್ನೊಂದು ಸ್ಲೀವ್ಸ್ ಕೂಡ ನೋಡೋಣ. ನೋಡಿ ಈ ಥರ ಪೀಸಸ್ಗಳನ್ನೆಲ್ಲ ನಾವು ಸೇವ್ ಮಾಡಿಕೊಂಡು ನಾವು ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್, ಅದಕ್ಕೆ ಹೇಳ್ತಾ ಇರೋದು. ಸೊ ಇವಾಗ ನೆಕ್ಸ್ಟು ಇನ್ನೊಂದು ಸ್ಲೀವ್ಸ್ ಕೂಡ ಇದೇ ಥರನೇ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಪೀಸಸ್ ಎಲ್ಲ ನೋಡಿ ಸೇರಿಸಾಯ್ತು. ಈಗ ನೀಟಾಗಿ ಎರಡಕ್ಕೂ ಬಟ್ಟೆನೂ ಕೂಡ ಸಮ ಹಿಡ್ಕೊಂಡು ನಾವು ಸ್ಟಿಚಸ್ ಹಾಕೋಬಿಡ್ಬೇಕು. ಇವಾಗ ಓಕೆ, ಸೊ ಇವಾಗ ಎಕ್ಸ್ಟ್ರಾ ಇರೋದೆಲ್ಲ ನೀಟಾಗಿ ಫಿನಿಶಿಂಗಾಗಿ ಕಟ್ ಮಾಡಿಬಿಟ್ಕೊಳ್ಳೋಣ. ಇದು ಅಷ್ಟೇ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇದಕ್ಕೂ ಕೂಡ ನಾವು ಸ್ಲೀವ್ಸ್ಗೆ ಅಂತ ಇಟ್ಕೊಂಡಿರೋವಂಥ ಬಾರ್ಡರ್ನ ಆ್ಯಡ್ ಮಾಡ್ಕೋಬೇಕು. ಇದಕ್ಕೂ ಕೂಡ ನೀಟಾಗಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಬರ್ಬೇಕು. ಒಂದು ಕಡೆಯಿಂದ ಸ್ಟಿಚಿಂಗ್ ಹಾಕೊಬಂದ್ಬಿಡಬೇಕು.
ಆವಾಗ ನಮ್ಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನಾವು ಸ್ಟಿಚಿಂಗ್ ಹಾಕುವಾಗ ಬ್ಲೌಸ್ ಪೀಸಸ್ಸು ಸ್ವಲ್ಪ ಮೇಲ್ಗಡೆ ಬರೋ ಚಾನ್ಸಸ್ ಇರುತ್ತೆ. ನಾವು ಎರಡೂ ಕೂಡ ಬಟ್ಟೆನ ಎಳೆದು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟು ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಕೂಡ ನಾವು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಅಲ್ವಾ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಸ್ಟಿಚಿಂಗ್ ಮಾಡಿರೋದು ಬ್ಲೌಸ್ ಪೀಸಸ್ಸು ಚೆನ್ನಾಗಿದೆ ಅಲ್ವಾ. ಕಲರ್ ಅಷ್ಟೇ ಚೆನ್ನಾಗಿ ಬಂದಿದೆ. ಎರಡು ಕೂಡ ಸಮಾಗಿ ಹಿಡ್ಕೊಂಡು ನಾವು ಒಂದೊಂದು ಸ್ಟಿಚ್ ಹಾಕೋಬೇಕು. ಎರಡು ಪಾರ್ಟ್ಗೂ ಸೇರಿಸಿ ಒಂದು ಸ್ಟಿಚಸ್ ಹಾಕೋಬೇಕು. ಹಾಗೆಯೇ ನಾವು ಫ್ರಂಟು ಮತ್ತು ಬ್ಯಾಕು ಎರಡು ಬಟ್ಟೆನ ನಾವು ಸಮವಾಗಿ ಹಿಡ್ಕೊಂಡು ಎಕ್ಸ್ಟ್ರಾ ಏನಾದರೂ ಫ್ರಂಟ್ ಬಟ್ಟೆ ಇದ್ದಿದ್ದರೆ ಮಧ್ಯದಲ್ಲಿ ನಾವು ಒಂದು 1/4 ಇಂಚಷ್ಟು ಸ್ಟಿಚಿಂಗ್ ಹಾಕೋಬಿಟ್ರೆ ಮತ್ತು ಎರಡು ಕೂಡ ಸಮವಾಗಿ ಬ್ಯಾಕ್ ಮತ್ತು ಫ್ರಂಟ್ ಎರಡು ಕೂಡ ಸಮವಾಗಿ ಬಟ್ಟೆ ಇರುತ್ತೆ. ಆವಾಗ ನಾವು ಸ್ಟಿಚಿಂಗ್ ಮಾಡಿಕೊಂಡಾಗ ಸ್ಲೀವ್ಸ್ ಅಟ್ಯಾಚ್ ಆದಾಗ ನಮಗೆ ಎರಡು ಕೂಡ ಕರೆಕ್ಟಾಗಿ ಬರುತ್ತೆ ಸ್ಟಿಚಿಂಗಿಗೆ. ನೋಡಿ ಈ ಥರ ಇಟ್ಕೊಂಡು ಫ್ರಂಟ್ ಅಂತೂ ಎರಡು ಕಡೆನೂ ನೋಡಿಕೊಂಡು ಸ್ಟಿಚ್ ಮಾಡ್ಕೊಬಿಡೋಣ ಇವಾಗ. ಸೊ ಹಾಗೆಯೇ ಇವಾಗ ಎಕ್ಸ್ಟ್ರಾ ಪೀಸಸ್ ಕಮ್ಮಿ ಆದಂಗಿತ್ತು, ಅದಕ್ಕೋಸ್ಕರ ನಾನೇನು ಮಾಡಿದೆ, ಇನ್ನೊಂದು ಸ್ವಲ್ಪ ಪೀಸಸ್ ಎಕ್ಸ್ಟ್ರಾ ತೊಗೊಂಡು ನಾನು ಜಾಯಿಂಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತೀನಿ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಈ ಥರ ಕಮ್ಮಿ ಸ್ಲೀವ್ಸ್ ಕಮ್ಮಿ ಬ್ಲೌಸ್ ಕೊಟ್ಬಿಟ್ರಂತೂ ಸೊ ಅಂದರೆ ಕಮ್ಮಿ ಪೀಸಸ್ಸು ಕಮ್ಮಿ ಇರೋದು ಪೀಸಸ್ ಕೊಟ್ಬಿಟ್ರೆ ಬ್ಲೌಸು ತುಂಬ ಕಷ್ಟ ಆಗುತ್ತೆ ಸ್ಟಿಚಿಂಗ್ ಮಾಡೋದಕ್ಕಂತೂ. ಸೊ ಎಕ್ಸ್ಟ್ರಾ ಪೀಸಸ್ ಹುಡುಕಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಅದರಿಂದ ನೋಡಿ ಈಗ ಎಕ್ಸ್ಟ್ರಾ ಇರೋದೆಲ್ಲ ಥ್ರೆಡ್ಡೆಲ್ಲ ಕಟ್ ಮಾಡಿಬಿಟ್ಟು ನಾವು ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಸೊ ಮಿನಿಮಮ್ 1 ಅವರಲ್ಲಿ ಮುಗಿಸ್ಬೋದು ಫ್ರೆಂಡ್ಸ್ ಬ್ಲೌಸ್ ಅಂತೂ. ಸೊ 1 ಅವರಲ್ಲಿ ಬ್ಲೌಸ್ ಮುಗಿಸ್ಕೋಬೋದು ಬೇಗ ನಾವು ಸ್ಪೀಡ್ ಮಿಷಿನ್ ಇದ್ದರೆ. ಸೊ ಬೇರೆ ಮಿಷಿನ್ ಇದ್ದರೆ ಸ್ವಲ್ಪ ಕಷ್ಟನೇ ಆಗುತ್ತೆ, 1.5 ಗಂಟೆ ಹಂಗೆ ತಗೊಳುತ್ತೆ. ಸೊ ಅದು ಅವ್ರು ಯಾವ ಥರ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಸೊ ನಾವು ಈ ಥರ ಸ್ಟಿಚ್ ಮಾಡುವಾಗ ಬಟ್ಟೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನಮಗೆ ಬ್ಲೌಸು ಹೋಗೋ ಚಾನ್ಸಸ್ ಅಂತೂ ತುಂಬಾ ಇರುತ್ತೆ ಫ್ರೆಂಡ್ಸ್. ಅದರಿಂದ ನಾವು ಸ್ಲೀವ್ಸ್ ಕಟ್ಟಿಂಗ್ ಮಾಡುವಾಗಲೇ ನಮಗೆ ಬ್ಯಾಕ್ಗೆ ನಾವು ಅವ್ರ ಮೆಜರ್ಮೆಂಟ್ ಕೊಟ್ಟಿರೋದು ಎಷ್ಟಿದೆ ಅಷ್ಟನ್ನು ಮಾತ್ರ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅಂದರೆ ಸೊ ಬ್ಯಾಕ್ ಫ್ರಂಟು ಮತ್ತು ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಬ್ಲೌಸು ತುಂಬಾ ಬೇಜಾರಾಗಿಬಿಡುತ್ತೆ, ನಮಗೆ ಕಂಪ್ಲೀಟ್ ಮಾಡೋದಕ್ಕಾಗೋದೇ ಇಲ್ಲ. ಮತ್ತು ಏನಾಯ್ತಪ್ಪ ಅನ್ನೋದು ತಲೆನೋವು ಸ್ಟಾರ್ಟ್ ಆಗುತ್ತೆ. ಅದರಿಂದ ನೀವು ಕಟ್ಟಿಂಗಲ್ಲೇ ನೀವು ಕರೆಕ್ಟಾಗಿ ನೋಡಿ ಕಟ್ಟಿಂಗ್ ಮಾಡಿಟ್ಕೊಳ್ಳಿ. ಸೊ ಇವಾಗ ಓಲ್ಡ್ ಮೆಜರ್ಮೆಂಟ್ ಬ್ಲೌಸ್ಗೆ ಇವಾಗ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಒಬ್ಬೊಬ್ಬರು ಕೂಡ ಒಂದೊಂದು ಥರ ಮೆಜರ್ಮೆಂಟ್ ತೊಗೋತಾರೆ. ಒಬ್ಬರು ಬ್ಲೌಸ್ ಇಟ್ಬಿಟ್ಟು ತೊಗೋತಾರೆ, ಇಲ್ಲ ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಫುಲ್ ಲೆಂತ್ ಎಷ್ಟಿರುತ್ತೆ ವೇಸ್ಟು ಎಷ್ಟು ಬರುತ್ತೆ 40 ಇರುತ್ತಾ ಅದರಲ್ಲಿ 10, 10, 20 ಹಂಗೆ ತೊಗೋತಾರೆ. ಆ ಥರ ಮಾಡುವಾಗ ಇಲ್ಲ, ಯಾಕಂದರೆ ಬ್ಯಾಕಿಗೆ ಸ್ವಲ್ಪ ದೊಡ್ಡದಾಗಿ ಸೈಜ್ ಬೇಕು, ಫ್ರಂಟ್ಗಂತೂ ಸ್ವಲ್ಪ ಕಮ್ಮಿನೇ ಬೇಕು. ಅಂದರೆ ಇವಾಗ ಒಂದು 40 ಇಂಚಸ್ ಇದ್ದರೆ 40ಲಿ ಬ್ಯಾಕಿಗೆ ಒಂದು ಅಂದರೆ ಇವಾಗ 2 ಭಾಗ ಮಾಡಿದ್ರೆ
20 ಹಂಗೆ ಬರುತ್ತೆ. ಸೊ ಅದರಲ್ಲಿ 20 ಬಂದದ್ರಲ್ಲಿ 20 1 ಇಂಚಸ್ಸು ಅಂದರೆ 22, ಓಕೆ 22 ಬ್ಯಾಕಿಗೆ ಇಟ್ಕೊಂಡು ಫ್ರಂಟ್ಗೆ 9 ಹಂಗೆ ತೊಗೋಬೇಕಾಗುತ್ತೆ. ಯಾಕಂದರೆ ಬ್ಯಾಕಿಗೆ ಸ್ವಲ್ಪ ಲೆಂತ್ ದೊಡ್ಡದಾಗಬೇಕಾಗುತ್ತೆ, ಫ್ರಂಟ್ಗೆ ಸ್ವಲ್ಪ ಕಮ್ಮಿ ತಗೊಳುತ್ತೆ. ಅದರಿಂದ ನಾವು ಆ ಥರ ಇಟ್ಕೊಂಡು ಮಾಡೋಕ್ಕೆ ಆಗಲ್ಲ. ಸೊ ಸಮವಾಗಿ ಯಾರು ಕೂಡ ತಗೊಳಕ್ಕೆ ಹೋಗ್ಬಿಡಿ, ಆವಾಗ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ. ನಾವು ಈ ಥರ ತೊಗೋಬೋದು, ಇಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಥರ ನಾನು ಕಟ್ಟಿಂಗಲ್ಲಿ ನಾನು ತೋರಿಸ್ತೀನಿ. ನನ್ನ ಕಟ್ಟಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಕಟ್ಟಿಂಗ್ ವಿಡಿಯೋಲಿ ನಾನು ತೋರಿಸ್ತೀನಿ ಯಾವ ಥರ ಅಂತ. ಸೊ ಸ್ಲೀವ್ಸು ಅಷ್ಟೇ, ಎರಡು ಕೂಡ ಸಮವಾಗಿ ಇಟ್ಕೊಂಡು ನಮಗೆ ಎಷ್ಟು ಸ್ಲೀವ್ಸ್ ಬೇಕು ಮೆಜರ್ಮೆಂಟ್ ಬ್ಲೌಸು ಅಷ್ಟು ಸ್ಲೀವ್ಸ್ನ ನಾವು ಮಾರ್ಕ್ ಮಾಡಿಕೊಂಡು ಒಂದು ಕಡೆಯಿಂದ ಅದೇ ಥರನೇ ಸ್ಟಿಚ್ ಮಾಡ್ಕೊಂಡು ಹೋಗೋಣ. ಸೊ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಸೊ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.